ಪ್ರಾಯೋಗಿಕವಾಗಿ ಮಾಡೋದ್ರ ಮೂಲಕ ಒಂದು ಹೊಸ ಸಂಶೋಧನೆಯನ್ನ ಮಾಡಿ ಇವತ್ತು ಜನರ ಆರೋಗ್ಯ, ಜೀವನ ಶೈಲಿ ಮತ್ತೆ ಆರೋಗ್ಯ ಇವೆರಡೂ ಸರಿ ಇದ್ರೆ ನಾವು ಜೀವನದಲ್ಲಿ ಒಳ್ಳೆ ಆರೋಗ್ಯವಂತರಾಗಿರಬಹುದು ಅನ್ನುವಂಥದ್ದನ್ನ ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದವರು ಇಷ್ಟೆಲ್ಲ ರಾಜ್ಯದ ಪ್ರತಿಯೊಂದು ಮೆಡಿಕಲ್ ಕಾಲೇಜುಗಳಲ್ಲಿ MBBS ಮಾಡ್ತಕ್ಕಂಥ ಮಕ್ಕಳಿಗೆ ಕೂಡ ಅವರು ಉಪನ್ಯಾಸ ನೀಡ್ತಾರೆ. ಮತ್ತು ಅವರು ಆಯುರ್ವೇದ ಕಾಲೇಜಲ್ಲಿ ಇದ್ದಾಗ ಕೂಡ ಪ್ರತಿಯೊಂದು ಸರ್ವವನ್ನ ಕೂಡ ಅವರು ಸರ್ವಸ್ವವನ್ನಾಗಿ ಅದನ್ನ ಅನುಭವಿಕರಾಗಿದ್ದಾರೆ. ಅಂದ್ರೆ ನಿರಂತರವಾಗಿ ಮನುಷ್ಯ ನುಡಿದಂತೆ ನಡಿಬೇಕು. ಇವತ್ತು ನಾವು ಕೂಡ ಯೋಗದಲ್ಲಿ ಕೂಡ ಹೇಳ್ತಾ ಹೋಗ್ತೀವಿ, ನಮ್ದು ಪ್ರಾಯೋಗಿಕ ಹೆಚ್ಚಿರುತ್ತೆ. ಯಾರು ಮೆಡಿಟೇಷನ್ ಧ್ಯಾನ ಮಾಡ್ತಾ ಹೋಗ್ತೀರಿ ಹೆಚ್ಚು ನಿಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ, ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ಯಾವಾಗ ನಮ್ದು ಮಾನಸಿಕ ಒತ್ತಡ ಹೆಚ್ಚಾದಂತೆಲ್ಲ ಅಸಿಡಿಟಿ, ಗ್ಯಾಸ್ಟ್ರಿಕ್ ಹೆಚ್ಚಾದಂಗೆಲ್ಲ ರೋಗಗಳು, ಪ್ರತಿಯೊಂದು ರೋಗಕ್ಕೆ ಕಾರಣ ಅಸಿಡಿಟಿ. ಅದ ಪಿತ್ತಾಮ್ಲ HCl ಹೆಂಗೆ ಡೆವಲಪ್ ಆಗ್ತಾ ಹೋಗ್ತದೆ, ಹಂಗೆ ನಮ್ಮ ಜಠರಾಗ್ನೆ ಸಂಪೂರ್ಣವಾಗಿ ಹೆಚ್ಚು ಹೊಟ್ಟೆ ಉರುಕು ಬರುತ್ತಾ, ಕರುಳು ಹುಣ್ಣಾಗ್ತದೆ. ಇದು ಎಲ್ಲರಿಗೂ ಶಾಂತಿ ಆಗ್ಬೇಕಂದ್ರೆ ನಾವು ಬೆಳಿಗ್ಗೆ ಎದ್ದೇಳಿ ನಿಮ್ಮ ತಂದೆ ತಾಯಿಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಓಂಕಾರವನ್ನು ಉಚ್ಚಾರಣೆ ಮಾಡಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವರ, ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ. ಇವುಗಳನ್ನು ಮಾಡ್ತಾ ಮಾಡ್ತಾ ನೀವೇ ಅಂತರ್ಮುಖಿಗಳಾಗಿ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡಂತೆ ಏನಾಗುತ್ತೆ, ರೋಗ ಅನ್ನುವಂಥದ್ದು, ಯಾವುದೇ ರೋಗ ಅನ್ನುವಂಥದ್ದು ನಿಧಾನವಾಗುತ್ತೆ. ಇವತ್ತು ಸಂಪೂರ್ಣವಾಗಿ ಯೋಗ ಒಬ್ಬ ಮನುಷ್ಯ 0 ಎಕ್ಸ್ಪೆಂಡಿಚರ್ 100% ರಿಸಲ್ಟ್. ನಾವು ಏನು ಅಂತ ಖರ್ಚು ಮಾಡಲ್ರಿ, ನಮ್ಮ ಮನಸ್ಸು, ನಮ್ಮ ಶಕ್ತಿ, ನಮ್ಮ ದೇಹದಲ್ಲಿರ್ತಕ್ಕಂಥದ್ದನ್ನೇ ನಾವು ಬಳಸಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ನಾವು ಪರಿವರ್ತನೆ ಮಾಡ್ಕೊಳ್ತೀವಿ. ಆ ಪ್ರತಿಯೊಂದು ಜೀವನದ ಹಂತಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಶಾಂತಿಯುತ ಮನಸ್ಸು. ಇವತ್ತು ಮನಸ್ಸು ಹೆಚ್ಚಾಗ್ತಿದೆ, ಮೊಬೈಲ್ ಬಂದೋದ್ರಿಂದ ಫ್ಲಕ್ಚುಯೇಟ್ ಮೈಂಡ್ ಕನ್ವರ್ಟ್ ಇಂಟು ದಿ ಪೀಸ್ಫುಲ್ ಮೈಂಡ್. ಚಂಚಲವಾದ ಮನಸ್ಸನ್ನ ಶಾಂತಿಯುತ ಮನಸ್ಸನ್ನಾಗಿ ಪರಿವರ್ತನೆ ಮಾಡುವುದೇ ಯೋಗದ ಗುರಿ. ಅದಕ್ಕೆ ನಾವು ಹೇಳ್ತೇವೆ, ಬಿ ಹ್ಯಾಪಿ ನೋ ಬಿ. ಯಾರು ಜೀವನದಲ್ಲಿ ನನ್ನಂತ ಸಂತೋಷವಾಗಿರ್ತಾರೋ ಅವರಿಗೆ ಜೀವನದಲ್ಲಿ ಯಾವತ್ತೂ ಕೂಡ BP ಬರಲ್ಲ. ಮನುಷ್ಯನಿಗೆ BP ಬಂದಿಲ್ಲ ಅಂದ್ರೆ ಯಾವುದೇ ರೋಗಗಳು ಮತ್ತೆ ಮುಂದುವರಿಯೋದಿಲ್ಲ. ಪ್ರತಿಯೊಂದಕ್ಕೂ ಕಾರಣ BP, ಡಯಾಬಿಟಿಸ್. ಇವಿದ್ರೆ ಬೇರೆ ಬೇರೆ ರೋಗಗಳು ಡೆವಲಪ್ಮೆಂಟ್ ಆಗ್ತಾ ಹೋಗ್ತವೆ. ಇದಕ್ಕೆ ಒಂದು ನಿಮ್ಮ ಮನಃಶಾಂತಿಗೆ ನಾವು ಒಂದು ಪ್ರಾಯೋಗಿಕವಾಗಿ ಮಾಡ್ತೀವಿ. ಒಂದೇ ನಿಮಿಷದಲ್ಲಿ ನೀವೆಲ್ಲ ಕಣ್ಣನ್ನು ಮುಚ್ಚಿಕೊಳ್ಳಿ. ನಾನು ಏನ್ ಹೇಳ್ತೀನಿ ಅದನ್ನ ಓಂಕಾರವನ್ನ ಮತ್ತೆ ಆ ನಾದವನ್ನ ನಿಮ್ಮ ಕಿವಿಗೆ ಹಾಕಿಸ್ಕೊಳ್ಳಿ. ಆ ನಾದದಿಂದ ನಿಮ್ಮ ಮನಸ್ಸು ಹೇಗೆ ಹಗುರವಾಗ್ತದೆ ಅನ್ನೋದನ್ನ ನೀವೇ ಅಬ್ಸರ್ವ್ ಮಾಡಿ. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ. ನನ್ನ ನಾದವನ್ನು ನೀವು ಮನಸ್ಸಿಗೆ ಆವರಿಸ್ತಾ ಹೋಗಿ, ಕಣ್ಣನ್ನು ಮುಚ್ಚಬೇಕು ಪ್ರತಿಯೊಬ್ಬರು. ಇದು ಮೆಡಿಟೇಷನ್ ಯಾವ ರೀತಿ ಡೆವಲಪ್ ಆಗುತ್ತೆ, ಮನಃಶಾಂತಿ ಹೇಗೆ ಹುಟ್ಟುತ್ತೆ ಅಂತಕ್ಕಂಥದ್ದು. तेजस्विनावधीतमस्तु मा विद्विषावहै। ॐ शान्ति शान्ति शान्तिः। असतो मा सद्गमय तमसो मा ज्योतिर्गमय मृत्योर्माम् अमृतङ्गमय। ॐ शान्ति शान्ति शान्तिः। योगेन चित्तस्य पथेन वाच मलं शरीरस्य च वैद्यकेन योपकरोतं प्रवरं मुनीनां पतञ्जलिं ताञ्जलिरानतोऽस्मि। सर्वे जनाः सुखिनो भवन्तु। लोकः समस्तः सुखिनो भवन्तु। समस्त सन्मङ्गलानि भवन्तु। ॐ शान्ति शान्ति शान्तिः। अन्तरिक्षं शान्तिः,
जीवलक्षकं शान्तिः भावलक्षकं शान्तिः ॐ शान्ति शान्ति शान्तिः ಕೈ ಉಜ್ಜಿಕೊಳ್ಳಿ. ಆ ಕೈಗೆ ಬಿಡುವಂತಹ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಪಸರಿಸಿಕೊಳ್ಳಿ. ನಗುಮುಖದಲ್ಲಿ ಪ್ರಶಾಂತ ಚಿತ್ತತೆಯಿಂದ ನಗುಮುಖದಲ್ಲಿ ನಿಧಾನವಾಗಿ ಕಣ್ಣು ತೆರೆದ ನಿಮ್ಮ ಮನಸ್ಸನ್ನು ಹಗುರವಾಗಿಸಿಕೊಳ್ಳಿ. ಇದು ಮನುಷ್ಯನ ಜೀವನದಲ್ಲಿ ಮನಃಶಾಂತಿಯನ್ನು ಪಡೆಯುವಂತಹ ವಿಧಾನ. ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳಿಗೆ ಕನ್ನಡಿ ನಿಂತ್ಕೊಳ್ಳೋದ್ಕಿಂತ ದೇವ್ರ ಮನೆಗೆ ಹೋಗಿ ದೇವರಿಗೆ ಕೈ ಮುಗಿ ವಿಭೂತಿ ಹಚ್ಚಿಕೊಳ್ಳಿ, ಮನಸ್ಸು ಏಕಾಗ್ರ ಆಗ್ತದೆ. ಇವತ್ತು ನಾನು ನನ್ನ ಮಕ್ಕಳಿಗೆ ಸಣ್ಣರಿದ್ದಾರೆ, ಅವ್ರಿಗೆ ಹೇಳಿದ ತಕ್ಷಣ ಸ್ನಾನ ಮಾಡಿ ಅಪ್ಪಾಜಿ ದೇವ್ರ ಮುಂದೆ ಕೂತ್ಕೊಂಡು ಅವ್ರಿಗೆ ಬಂದಂತ ಪ್ರಾರ್ಥನೆ ಹೇಳ್ತಾರೆ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ರೆ ಮುಂದೊಂದು ದಿನ ಇವತ್ತು ನಾವು ನೋಡ್ತೀವಿ ಸಿವಿಯರ್ ಆಗಿದ್ದಾರೆ, 90 ವರ್ಷ ಆದ್ರೂ ಕೂಡ ನಾವು ತಾಳ್ಮೆಯಿಂದ ಕೂತ್ಕೊಳ್ಳೋದು ಕೂಡ ನಮ್ಮ ಜಂಬಡಿಸಲು ಅವ್ರ ಮಕ್ಕಳು ಇಷ್ಟೆಲ್ಲ ಬೆಳೆದಿದ್ದಾರೆ. ಕಾರಣ ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರ, ನಮ್ಮ ತಂದೆ ತಾಯಿಗಳು ನಮಗೆ ಕಲಿಸಿಕೊಟ್ಟಂತಹ ಜೀವನ ಪಾಠಗಳು ಇವತ್ತು ನಮಗೆ ದಾರಿದೀಪ ಆಗ್ತದೆ. ನಾನು ಕೂಡ ಬಹಳ ಬಡತನದಲ್ಲಿ ಹಳ್ಳಿಯಲ್ಲಿ ಓದಿ ಬೆಳೆದಂತ ಇವತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖೆಯಲ್ಲಿ ಸುಮಾರು ಇಲ್ಲಿಗೆ 70,000 ಜನರಿಗೆ ಯೋಗ ತರಬೇತಿ ಮಾಡಿದ್ದೀನಿ. ಸುಮಾರು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿದ್ದೀನಿ. ಮೊನ್ನೆ ನಾನು ಇದೇ ಕ್ಯಾಂಪ್ ಮಾಡಿದೆ ಸರ್, ಹಾಸನ ಜಿಲ್ಲೆಗೆ ಹೋಗಿದ್ದೀನಿ, ಆದ್ರೆ ಅವ್ರ ಭೇಟಿಯಾಗಿ ಆಗಲಿಲ್ಲ. ಚನ್ನಪಟ್ಟಣ ನೆಲಮಂಗಲದಲ್ಲಿ ಕೂಡ 10 ದಿವಸಗಳ ಕ್ಯಾಂಪ್ ಮಾಡಿದೆ. ಅಲ್ಲಿ ಶಾಂತಿವನ ಟ್ರಸ್ಟ್ ವತಿಯಿಂದನೇ ಅವರೇ ಕೆಲಸ ಮಾಡ್ತಾರಲ್ಲ, ಪರಮ ಪೂಜ್ಯ ವೀರೇಂದ್ರ ಗಿರಿ ಅವರು ಪ್ರತಿ ವರ್ಷ ಕೂಡ ನಮ್ಮನ್ನು ಕರೆಸ್ತಾರೆ. ಬೇಸಿಗೆಯಲ್ಲಿ 2 ಕ್ಯಾಂಪ್ ಮಾಡ್ತೀವಿ. ಯೋಗದ ನಡೆ ಬೆಳ್ಳಿಗಿಳಿ ಅಂತ ನಾನು ಕೂಡ ಉಚಿತವಾಗಿ ಸುಮಾರು 15 ವರ್ಷಗಳ ಕಾಲ ಶಾಂತಿವನ ಟ್ರಸ್ಟಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಏನಂದ್ರೆ ನಾನು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಸೇವೆ ಮಾಡ್ತಾ ಇಲ್ಲ, ಪರಮಾತ್ಮ ನನಗೆ ಆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಎಂದಿದ್ದ ದೊಡ್ಡ ದೊಡ್ಡ ಸ್ಥಾನಗಳನ್ನು ನಮಗೆ ಲಭಿಸಿದೆ. ಈ ವರ್ಷ ನಾನು ರಾಷ್ಟ್ರ ಪ್ರಶಸ್ತಿಯನ್ನ ಉತ್ತಮ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಅದಕ್ಕೆ ನಾನು ಇದು ಮಾಡ್ಕೊಳ್ಳಿಕ್ಕೆ ಅರ್ಜಿ ಹಾಕಿದ್ದೀನಿ. ಅದಂದ್ರೆ ನಾವು ಇವತ್ತು ಸಮಾಜದಲ್ಲಿ ಏನು ಪ್ರತಿಫಲ ಅಪೇಕ್ಷಿಸಬಾರದು. ನಮ್ಮ ನಿಸ್ವಾರ್ಥ ಸೇವೆ ಮುಂದೊಂದು ದಿನ ನಮ್ಮನ್ನು ಕಾಪಾಡುತ್ತದೆ. ಇವತ್ತು ನಾನು ಓದುವಾಗ ಬಿಲ್ಡಿಂಗ್ ಕಟ್ಟಡ ಕಟ್ಟಿದ್ದೀನಿ, ಅಂದ್ರೆ ಗೋಡೆ ಕೆಲಸ ಮಾಡಿದ್ದೀನಿ, ಸಿಮೆಂಟ್ ಕಲಿಸಿದ್ದೀನಿ, ಹೊಲದಲ್ಲಿ ಎಲ್ಲ ವ್ಯವಸಾಯ ಮಾಡಿದ್ದೀನಿ. ಸಂಪೂರ್ಣವಾಗಿ ಹಳ್ಳಿ ಪ್ರೀತಿ ಬಗ್ಗೆ ಬಡತನದಲ್ಲಿ ಹುಟ್ಟಿ ಬೆಳೆದು ಇವತ್ತು ಇಡೀ ರಾಜ್ಯವೇ ಮೆಚ್ಚುವಂತಹ ಎಲ್ಲ, ನಾನು ಕೂಡ ಮೆಡಿಕಲ್ ಕಾಲೇಜ್ ಉಪನ್ಯಾಸಕ್ಕೆ ಹೋಗಿದ್ದೀನಿ, ಎಲ್ಲಾ ಕಡೆ ಕೂಡ ಹೋಗ್ತಾ ಇರ್ತೀವಿ. ಇವತ್ತು ಸರಿ ಹೇಳಿದಂತಹ ಪ್ರತಿಯೊಂದು ಜೀವನದ ಮೌಲ್ಯಗಳು, ಆರೋಗ್ಯ ನಮಗೆ ಮೊದಲು ಬೇಕು, ನಂತರ ಹಣ ಬರುತ್ತೆ, ಅಂತಸ್ತು ಬರುತ್ತೆ, ಅದು ಯಾವುದೂ ನಮ್ಮಿಂದ ಬರೋದಿಲ್ಲ. ಅಂಗೈ ಇಡಿಯಷ್ಟು ನಮ್ಮ ಹೃದಯ ಒಳ್ಳೆಯದನ್ನು ಮಾತ್ರ ಕೇಳ್ತದೆ. ಮನುಷ್ಯ ಉಸಿರು ನಿಲ್ಲುವ ಮುನ್ನ ಹೆಸರು ಉಳಿಯುವಂತ ಕೆಲಸ ಮಾಡಿ ಅಸ್ತಂಗತನ ಆದಾಗ ಅವನ ದೇಹ ಭೌತಿಕವಾಗಿ ಭೂಮಿ ಮೇಲೆ ಇರೋದಿಲ್ಲ, ಆತನ ಹೆಸರು ಶಾಶ್ವತವಾಗಿರುತ್ತೆ. ಆತನ ಹೆಸರು ಹೇಳುತ್ತೆ ಆ ವ್ಯಕ್ತಿ ಏನು ಮಾಡಿದ, ಆ ವ್ಯಕ್ತಿ ಇಷ್ಟು ದಿನಗಳಿದ್ದು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟ. ತಂದೆ ತಾಯಿ ಜೀವ ಕೊಡ್ತಾರೆ, ಗುರುಗಳು ನಮಗೆಲ್ಲ ಇವತ್ತು ಗುರು ಪೂರ್ಣಿಮೆ, ಗುರುಗಳು ನಮಗೆ ವಿದ್ಯೆ ಬುದ್ಧಿ ಕೊಡ್ತಾರೆ, ಜೀವನ ಕೊಡ್ತಾರೆ. ಆದರೆ ಆ ಗುರುಗಳನ್ನ ಜೀವ ಕೊಟ್ಟ ತಂದೆ ತಾಯಿಗಳನ್ನ ಗೌರವಿಸುವಂತ ಮಕ್ಕಳು ಇವತ್ತು ನಾವು ಆಗಬೇಕು. ಬರೀ ಅಮೆರಿಕದಲ್ಲಿದ್ದೆ, ನಾನು ಅಲ್ಲಿದ್ದೆ ಕೋಟ್ಯಾಂಗಟ್ಟಲೆ ಕಳಿಸಿದೆ, ಇವತ್ತು ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಇಟ್ಟಾಗ ಇದು ಎಂತ ಜೀವನ ಇದೆ. ಇವತ್ತು ನಾವು ಎದಕ್ಬೇಕು, ಮುಂದೊಂದು ದಿನ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ, ಶಿಕ್ಷಣ ಕೊಟ್ಟರೆ, ನಮಗೆ ಕೆಲಸ ಕೊಡಿಸ್ತಾರೆ. ಅವರು ಕಷ್ಟದಲ್ಲಿದ್ರು ಕೂಡ ನಮಗೆ ಸುಖಪತ್ತಿನಲ್ಲಿ ಇದ್ದು ನಮಗೆ ಓದಿಸ್ತಾರೆ. ನಾವು ಕೆಲಸ ತಗೊಂಡು ತಿಂಗಳಿಗೆ 1 ಲಕ್ಷ ಸಂಬಳ ತಗೊಂಡು ಅವ್ರ ಮಧ್ಯೆ ಒಬ್ಬಂಟಿಗೆ ಬೆಳ್ಳೆ ಬಿಟ್ಟು ಬರ್ತೀವಿ, ಆ ಸಣ್ಣ ಜೋಪುರ ಮನೆಯಾಗಿ ಇರ್ತೀವಿ, ಅವ್ರ ವಿದ್ಯಾರ್ಥಿ ಕಳಿಸ್ತೀವಿ, ತಿಂಗಳ 10,000 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ. ಅವ್ರಿಗೆ ಆಸೆ ಇರುತ್ತೆ, ನನ್ನ ಮಕ್ಕಳ ಜೊತೆಗೆ ಇರಬೇಕು, ನನ್ನ ಮೊಮ್ಮಕ್ಕಳ ಜೊತೆಗೆ ಇರಬೇಕು, ಕಾಲ ಕಳೆಯಬೇಕು ಅಂತಕ್ಕಂಥದ್ದನ್ನ ಇವತ್ತು ಇಂಥ ಒಳ್ಳೆ ಗುಣಗಳನ್ನು ನಾವು ಮಕ್ಕಳಿಗೆ ಬೆಳೆಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸರ್ವ ಪ್ರಯತ್ನ ನಿಜವಾಗ್ಲೂ ಬಹಳ. ನಾನೊಂದು ಸುಮ್ಮನೆ 3 ಗಂಟೆಗೆ ರಾತ್ರಿ ಅವ್ರಿಗೆ ವೈದ್ಯಸಿಗೆ